ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಮ್ಮಮ್ಮ ಊರಿಂದು ಫುಲ್ ಲಾಗ್ ಆಗಿರುತ್ತೆ. ನಮ್ಮಮ್ಮ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ಹಬ್ಬಕ್ಕೆ ಹೋಗಿದ್ವಿ. ಈ ಸತಿ ಜೋರಾಗಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿ ಬಂದು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆವತ್ತಿಂದ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಇವತ್ತು ಎಡಿಟ್ ಮಾಡಿ ಹಾಕ್ತಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಇವತ್ತು ನಮ್ಮಮ್ಮ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಅದಕ್ಕೇ ಲಾಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಮಿನಿ ಲಾಗ್ನ ಸ್ಟಾಪ್ ಮಾಡಿ ಎಷ್ಟೊಂದು ದಿನ ಆಗೋಗಿದೆ. ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ರೀಸನ್ಸಿಂದ ಮಾಡೋಕ್ಕಾಗ್ತಿಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ಊಟ ಮಾಡಿಕೊಂಡು ಹೊಟ್ಟೆ ಹಸಿತಾಯಿತು ತುಂಬ ಅಂತ ಜರ್ನಿ ಸ್ಟಾರ್ಟ್ ಮಾಡ್ದು. ನಮ್ಮೂರು ಎಂಟ್ರಿ ಆಯ್ತಿದ್ದಂಗೆ ಫುಲ್ ದೊಡ್ಡದಾಗೆ ಬ್ಯಾನರ್ ಹಾಕ್ಸಿದ್ರು. ಈ ಹಬ್ಬ ಎಲ್ಲರಿಗೂ ಗೊತ್ತಿರುತ್ತೆ, ಹುಲಿಯೂರು ಅಮ್ಮನ ಹಬ್ಬ ಹುಲಿಯೂರು ದುರ್ಗದಲ್ಲಿ ಅಂತ ಅಂದ್ಬಿಟ್ಟು ತುಂಬ ಜೋರಾಗಿ ಹಬ್ಬ ಮಾಡ್ತಾರೆ. ಈ ಹಬ್ಬ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಮತ್ತು ನಾವು ಡೈರೆಕ್ಟು ಅಮ್ಮ ಮನೆಗೆ ಹೋಗಲಿಲ್ಲ. ನಮ್ಮ ಚಿಕ್ಕಮ್ಮರೆಲ್ಲ ಜೊತೆಗೆ ಬಂದರು. ಅವರು ತುಮಕೂರಿಂದ ಅಟ್ ಎ ಟೈಮ್ ಹೊರಟರು, ನಾವು ಬೆಂಗಳೂರಿಂದ ಹೊರಟ್ವಿ. ಇಬ್ಬರು ಜೊತೆ ಸೇರಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ರಶ್ ಇತ್ತು ಅಂತ ನಾನು ಒಳಗಡೆ ಹೋಗಲಿಲ್ಲ, ಆಚೆಯಿಂದನೇ ಕೈ ಮುಕ್ಕೊಂಡು. ಹಾಗೆ ಆ ಟೈಮಲ್ಲಿ ಹಳ್ಳಿಯಿಂದನೂ ಕುರ್ಜ್ ಬಂದಿರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದು ಮತ್ತೆ ತಿರ್ಗಾ ಕುರ್ಜ್ಗಳು ಬರ್ತಾನೆ ಇದ್ದು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ನಮ್ಮ ಚಿಕ್ಕಮ್ಮನ ಮಗಳನ್ನ ನಮ್ಮ ಅತ್ತೆ ಮಗಳನ್ನ ಎತ್ಕೊಂಡು ತೋರಿಸ್ತಾಯಿದ್ರು. ಒಬ್ಬಳು ಕೈ ಮುಗಿತಾಯಿದ್ರೆ ಒಬ್ಬಳು ಸೆಲ್ಫಿಗೆ ಪೋಸ್ ಕೊಡ್ತಾಯಿದ್ಲು. ಮತ್ತು ನೈಟ್ ಊಟಕ್ಕೆ ಇವರೆಲ್ಲ ಸೊಪ್ಪೆಲ್ಲ ತಂದಿರೋಂಥ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊತಾಯಿದ್ರು. ಅಷ್ಟರಲ್ಲಿ ನನ್ನ ತಂಗಿ ಹಾಲು ತಗೊಬಂದು ನಾನು ಕ್ಯಾಪ್ಚರ್ ಮಾಡ್ಬೇಡ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತಿದ್ಲು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಗಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಹೊತ್ತಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ನನ್ನ ಫ್ರೆಂಡಿಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ. ಅದಕ್ಕೇ ಅವಳಿಗೆ ಗಿಫ್ಟ್ ಮಾಡೋಣ, ಅನ್ಎಕ್ಸ್ಪೆಕ್ಟೆಡಾಗಿ ತಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡೋದೆ. ಆ್ಯಂಡ್ ನಾನು ಹೋಗೋದು ಅವಳಿಗೆ ಗೊತ್ತಿರಲಿಲ್ಲ, ನಾನು ಬರೋಲ್ಲ ಅಂತ ಹೇಳಿದ್ದೆ. ಹೋಗಿದ ತಕ್ಷಣ ತುಂಬ ಖುಷಿಪಟ್ಲು. ಆ್ಯಂಡ್ ದೇವ್ರ ಫೋಟೋ ನೋಡಾದ್ಮೇಲಂತೂ ತುಂಬ ಖುಷಿಪಟ್ಲು. ಅವಳು ಖುಷಿ ಪಡೋದು ಅವ್ರ ಅಮ್ಮ ಅದೇ ಬಿಡ್ದು. ಅವ್ರ ಅಮ್ಮನ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರು ಸಡನ್ನಾಗಿ ಬಂದು ನೋಡಿಬಿಟ್ಟು ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಅದು ಒಂದು ಸೆಂಟಿಮೆಂಟು, ಅದು ಖುಷಿಗೆ ಬಂದಿದೆ, ರಾಘವೇಂದ್ರ ಸ್ವಾಮಿ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅಲ್ಲಿಂದ ನಮ್ಮ ರೋಡಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕಿರುವಂಥ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಮನೆಗೆ ಬಂದು ನಮ್ಮ ಮನೇಲಂತೂ ಜನ ನಮ್ಮ ಅಪ್ಪಂಗೆ ಫುಲ್ ಖುಷಿಯಾಗ್ಬಿಟ್ಟೈತಿ. ಎಲ್ಲರೂ ಒಟ್ಟಿಗೆ ಬಂದಿದ್ದರು ಮನೆಗೆ. ಈ ಸತಿ ಹಬ್ಬ ಜೋರಾಗೆ ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ. ಹಂಗಾಗಿ ಎಲ್ಲ ಮಕ್ಕಳು ಒಟ್ಟಿಗೆ ಬಂದವರಲ್ಲ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟಿದ್ರು. ಆಮೇಲೆ ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಅತ್ತೆ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು. ನಾವು ಇನ್ನೇನು ಕೆಲಸ, ನನಗೇನು ಕೆಲಸ ಮಾಡೋಕ್ಕೆ ಇದು ಮಾಡಲ್ಲ ಅಂದ್ಬಿಟ್ಟು ಅವ್ರ ಜೊತೆನೇ ಆಟ ಆಡಿಕೊಂಡು ಕುಂತಿದ್ದೆ. ಅದಾದಮೇಲೆ ನಮ್ಮಪ್ಪ ಊಟಕ್ಕೆ ನಾಳೆ ಬೆಳಗ್ಗೆಗೆ ಪಾತ್ರೆ ಎಲ್ಲ ಇಳಿಸ್ಕೋಬೇಕಿತ್ತು ಅಂತ ಪಾತ್ರೆ ಎಲ್ಲ ಶಾಮಿಯಾನದವ್ರು ಬಂದಿದ್ರು ಅಂತ ಶಾಮಿಯಾನ ಹಾಕ್ಸಿ ಪಾತ್ರೆ ಎಲ್ಲ ಇಳಿಸ್ಕೋತಿದ್ರು. ಮತ್ತು ಇವರು ಎಲ್ಲ 3 ಜನ ಕೂತ್ಕೊಂಡು ಏನೋ ಅವಲಕ್ಕಿ ಬೋಲಕ್ಕಿ ಆಡೋದು, ಮತ್ತು ಅಡುಗೆ ಮಾಡ್ತೀನಿ ನಾನು ಅಂತ ಅಡುಗೆ ಆಟ ಆಡೋದು, ಇವೆಲ್ಲ ಆಡ್ಕೊಂಡು ಕೂತಿದ್ರು 3 ಜನನೂ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ನಮ್ಮ ಯಜಮಾನ್ರು ಅವ್ರನ್ನ ನೋಡಿಕೊಂಡು ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಸಾಂಗ್ ಹಾಕಿದ್ರು, ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ಇಬ್ರಿಗೂ 2 ಮಂತ್ಸ್ ಗ್ಯಾಪ್ ಇರೋದ್ರಿಂದ ವೈಬು ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಕುಣ್ಕೊಂಡಿದ್ರು. ಆಮೇಲೆ ಒಳಗಡೆ ಬಂದು ನಮ್ಮ ಅತ್ತೆ ಹಪ್ಳ ಕರಿತಾಯಿದ್ರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಪ್ಳ ಕೊಟ್ಟರು. ತಿನ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ತಿರ್ಗಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿಕೊಂಡು ಮಲ್ಕೊಂಡ್ವಿ. ನಮ್ಮ ಊರಲ್ಲಿ ಮಿಡ್ನೈಟಲ್ಲಿ ದೇವ್ರುಗಳು ಹೋಗ್ತವೆ ಹಳೇರಮ್ಮ ದೇವಸ್ಥಾನ ಹತ್ರ. ಹಾಗಾಗಿ ನಮ್ಮೂರಿಂದ ಬೀರಪ್ಪ ಬಂದಿತ್ತು, ಅದನ್ನು ನೋಡಿಕೊಂಡು ಹಂಗೆ ನಿಂತಿದ್ವಿ. 12 ಗಂಟೆಗೆ ಅರಮನೆ ಆರತಿ ಅಂತ ಅಂದ್ಬಿಟ್ಟು ಹಳೆ ಊರಿಂದ ಹಳೆಪೇಟೆಗೆ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾರೆ. ಆವಾಗ ಈ ಕೋಳಿ ಕೊಡೋದು ಅವೆಲ್ಲನೂ ಮಾಡ್ತಾರೆ. ಅದನ್ನು ನೋಡೋಣ ಅಂತ ಹೋದ್ವಿ. ಅಲ್ಲೇನೂ ಕಾಣಿಸ್ಲಿಲ್ಲ. ಫುಲ್ ಒಂದು ಬಸ್ ಬಂದು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತು. ಎಷ್ಟು ಜನ ಅಂತ ಅಂದರೆ
ಅಲ್ಲಿ ದೇವ್ರು ಐತೆ ಅಂತಲೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಜನ ನೋಡೋಕ್ಕೇ ಸಿಗಲಿಲ್ಲ. ಫುಲ್ಲು ಜನ ಅಂದರೆ ಜನ. ಅಲ್ಲಿ ಬೆಂಕಿ ಉರಿತಾ ಇದೆಯಲ್ಲ, ಅಲ್ಲೇ ದೇವ್ರು ಹೋಗ್ತಾ ಇರೋದು. ಬಟ್ ನಮಗೇನು ಕಾಣ್ತಾ ಇಲ್ಲ, ಬರೀ ಜನ ಜನ ಜನ, ಎಲ್ಲಿ ನೋಡಿದ್ರು ಅದೇ. ಅಷ್ಟೊತ್ತಲ್ಲಿ ದೇವ್ರನ್ನ ನೋಡಬೇಕು ಅಂತ ಎದ್ದೋದ್ರು ಕಾಣಲಿಲ್ಲ. ಅಲ್ಲಿ ಅರಮನೆ ಆರತಿನೂ ಎತ್ಕೊಂಡು ಹೋಗ್ತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಬಂದು ಮಲ್ಕೊಂಡು ಆಮೇಲೆ ಬಂದು ಮಲ್ಕೊಂಡಾದ್ಮೇಲೆ ಮತ್ತೆ ಮಾರ್ನಿಂಗು ಎದ್ದು ಎಲ್ಲರೂ, ನಾವು ಎದ್ದಿರಲಿಲ್ಲ, ಇನ್ನು ಮಲಗಿದ್ದು ನೈಟ್ ಎದ್ದಿದ್ದರಿಂದ ನಮ್ಮ ಚಿಕ್ಕಮ್ಮರೆಲ್ಲ ಎದೋ ನೀನು ವಾರ್ಗಿತಿ ಮಗು ಆಗಿದೆ, ನೀನು ಇನ್ನೂ ಮಲಗಿದ್ಯಾ, ನಿಂಗೆ ಮಗ ಹುಟ್ಟೋನೆ, ಮಲಗಿದ್ಯಾ ಅಂತ ರೇಗಿಸ್ತಾಯಿದ್ರು. ಆಮೇಲೆ ಎದ್ದು ನೋಡಿದ್ರೆ ನೈಟು 11:50ಗೆ ನಮ್ಮ ಮನೆಗೆ ನನ್ನ ವಾರ್ಗಿತಿಗೆ ಮಗು ಆಗಿತ್ತು, ನನಗೆ ಮಗ, ನಾನು ಚಿಕ್ಕಮ್ಮ ಆದೆ. ಅದು ನೋಡಿ ಫುಲ್ ಖುಷಿ ಆಯಿತು. ಮತ್ತು ಬೆಳಗ್ಗೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಆರತಿ ಎಲ್ಲ ಮಾಡ್ತಾರೆ. ನಾವು ನಮ್ಮಮ್ಮ ಮನೇಲಿ ಆರತಿನ ಬ್ಯಾಗಲ್ಲಿ ಇಟ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಬರೋದು ಅಷ್ಟೇ. ಇವರು ತಲೆ ಮೇಲೆ ಹೊತ್ಕೊಂಡೋಗಿ ಅವರೇನೋ ಪೂಜೆ ಮಾಡ್ಕೋತಾರೆ. ಒಂದೊಂದು ಊರಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ಮತ್ತು ಎಲ್ಲ ಗ್ರಹಣ ಇರೋದ್ರಿಂದ ಎಲ್ಲೂ ಹೋಗಲಿಲ್ಲ. ನೆಕ್ಸ್ಟು ಜಾತ್ರೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಜಾತ್ರೆಗೆ ಹೋಗಿ ಜಾತ್ರೆ ಎಲ್ಲ ನೋಡಿಕೊಂಡು, ನಮ್ಮ ಚಿಕ್ಕಮ್ಮನ ಮಗ ಬ್ರೇಕ್ ಡ್ಯಾನ್ಸ್ ಆಡಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಬ್ರೇಕ್ ಡ್ಯಾನ್ಸ್ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ನಾನು, ನಮ್ಮ ಯಜಮಾನ್ರು, ನನ್ನ ತಂಗಿ ಎಲ್ಲರೂ. ಅವನು ಬ್ರೇಕ್ ಡ್ಯಾನ್ಸ್ ಆಡ್ದ. ಮತ್ತು ನಮ್ಮ ಅತ್ತೆ ಮಗ ಇನ್ನೊಂದು ಆಟ ಆಡಿಕೊಂಡು ಇಬ್ಬರೂ ಆಟ ಆಡಿಸ್ಕೊಂಡು ಮತ್ತೆ ಅಲ್ಲಿಂದ ಬಂದು ಎಲ್ಲ ನಮ್ಮ ಅತ್ತೆ ಮನೆ ಅಲ್ಲೇ ಹಳವೂರಲ್ಲಿ ಇರೋದ್ರಿಂದ ಅವ್ರ ಮನೆಗೆ ಹೋಗಿ ಎಲ್ಲರೂ ಮಾತಾಡಿಕೊಂಡು ಅಲ್ಲಿಂದ ಹೊರಟು ತಿರ್ಗಾ ಅಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲ ಊಟ ಮಾಡಿ ಹೊಟ್ಟೆ ಸಿಗ್ತದಂತ ಊಟ ಎಲ್ಲ ಮಾಡಿ ಮನೆಕೊಂಡು ನೆಕ್ಸ್ಟು ಇಲ್ಲಿಂದ ಹೊರಡೋದು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರಲ್ಲ. ಇದು ಅಮ್ಮ ಊರದು ಹಬ್ಬದ್ದು ಲಾಗ್ ಆಗಿರುತ್ತೆ. ನಮ್ಮಮ್ಮ ಊರಲ್ಲಿ ಹುಲಿಯೂರಮ್ಮನ ಜಾತ್ರೆ ಅಂತ ಮಾಡ್ತಾರೆ, ಹುಲಿಯೂರು ದುರ್ಗದಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಜೋರಾಗೆ ಮಾಡ್ತಾರೆ ಈ ಹಬ್ಬನ. ನಮ್ಮ ಮನೇಲೂ ಅಷ್ಟೇ ಈ ಸತಿ ಎಲ್ಲದಕ್ಕಿಂತ ಎಲ್ಲ ವರ್ಷದಕ್ಕಿಂತ ಈ ವರ್ಷ ತುಂಬ ಜೋರಾಗಿ ಮಾಡಿದರು. ಹಾಗಾಗಿ ಎಲ್ಲರೂ ಹೋಗಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು. ನಮ್ಮಪ್ಪಂಗಂತೂ ಫುಲ್ಲು ಖುಷಿ, ಮನೆ ತುಂಬ ಜನ 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 ಅಂತ. ಎಲ್ಲ ಪ್ರತಿ ವರ್ಷವೂ ಯಾರೂ ಅಷ್ಟಾಗಿ ಸೇರ್ಕೋತಿರ್ಲಿಲ್ಲ. ಈ ವರ್ಷ ನಮ್ಮದು ಫಸ್ಟ್ನೇ ಹಬ್ಬ. ನಾವು ಮದುವೆ ಆಗಿ ಇನ್ನೂ 1 ಇಯರ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಇದು ಫಸ್ಟ್ನೇ ಹಬ್ಬ. ನಾವು ಈ ಸತಿ ನಾವು ಹೋಗಿದ್ದು, ನಮ್ಮ ಚಿಕ್ಕಮ್ಮವರು, ನಮ್ಮ ಅತ್ತೆ ಎಲ್ಲರೂ ಬಂದರು. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದು. ನಮ್ಮ ಅಪ್ಪ ಅಮ್ಮಂಗಂತೂ ತುಂಬ ಖುಷಿಯಾಗಿರತ್ತೆ. ಅಪ್ಪಗೆ ಹುಷಾರಿಲ್ಲ ಅಂದ್ರೂ ಈ ಸತಿ ತುಂಬ ಜೋರಾಗಿ ಹಬ್ಬ ಮಾಡಬೇಕು ಅಂತಲೇ ಜೋರಾಗಿ ಆ 3 ಮರಿ ಕಡ್ದು ಹಬ್ಬ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಾನು ಗ್ರಹಣ ಇರೋದ್ರಿಂದ ಆಚೆನೇ ಬರೋಕ್ಕಾಗಲಿಲ್ಲ, ಒಳಗಡೆನೇ ಸೇರ್ಕೊಂಡಿದ್ದಾಯಿತು. ಯಾರು ಬಂದರು ಯಾರು ಹೋದ್ರು ಏನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಬಂದು ಕೆಳಗಡೆನೇ ನಮ್ಮಪ್ಪ ಶಾಮಿಯಾನ ಹಾಕ್ಸಿತ್ತಲ್ಲ, ನೀವು ನೋಡಿದ್ರಲ್ಲ, ಅದರಲ್ಲೇ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಹೊಂಟೋಗ್ತಿದ್ರು. ಒಂದು ಸ್ವಲ್ಪ ಜನ ಮೇಲ್ಗಡೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋದರು. ಕೆಳಗಡೆ ಹೋಗಿ ಏನೂ ಕ್ಯಾಪ್ಚರ್ ಮಾಡಿಲ್ಲ. ನಾವು ಏನು ನಮ್ಮ ಮನೇಲಿ ಎಂಜಾಯ್ ಮಾಡಿದೋ, ಜಾತ್ರೆಗೆ ಹೋಗಿದ್ದೋ ಅದನ್ನಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು. ಯಾವತ್ತೂ ಇಷ್ಟು ವರ್ಷದಲ್ಲಿ ಎಲ್ಲರೂ ಹಿಂಗೆ ಸೇರಿಕೊಂಡೇ ಇರಲಿಲ್ಲ. ಈ ವರ್ಷವೇ ಇಷ್ಟು ಫುಲ್ ಖುಷಿಯಾಗಿ ಎಲ್ಲ ಮುಗಿಸಿದ್ದು. ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು, ಅವಳು ಗಿಫ್ಟ್ ಮಾಡಿದ್ದು, ಅದೆಲ್ಲ ತುಂಬ ಖುಷಿ ಆಯಿತು. ಅವಳು ಸ್ವಲ್ಪ ರಾಘವೇಂದ್ರ ಸ್ವಾಮಿನೇ ಇತ್ತೀಚೆಗೆ ತುಂಬ ನಂಬ್ತಾಳೆ. ಹಾಗಾಗಿ ಬರ್ತಡೆಗೆ ಏನೂ ಕೊಡಿಸಿರ್ಲಿಲ್ಲ. ಅದಕ್ಕೆ ಈ ಸತಿ ಏನಾರು ಕೊಡ್ಸೋಣ, ನಾನು ಹೋಗ್ತಿರೋದೇ ಸರ್ಪ್ರೈಸು, ಅದರಲ್ಲಿ ಏನಾದ್ರು ಸರ್ಪ್ರೈಸ್ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಅವಳಿಗೂ ಸರ್ಪ್ರೈಸ್ ಮಾಡೋಣ ಅಂತ ಹೋದೆ ಅವ್ರ ಮನೆಗೆ. ಇಷ್ಟನ್ನು ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಯಜಮಾನ್ರ ಮನೆ ಊರಲ್ಲೂ ಹಬ್ಬ ಇತ್ತು, ಅಲ್ಲಿಗೇನು ಬಂದ್ವಿ. ಅಲ್ಲಿಗೆ ಬಂದಿದ್ದು, ಅಲ್ಲಿ ಏನೂ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಎಲ್ಲೂ ಹೋಗಿಲ್ಲ ನಾನು, ಆಚೆ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಅದನ್ನು ಮಿನಿ ವ್ಲಾಗು ಇಲ್ಲ ಅಂತಂದರೆ ನೋಡೋಣ ಲಾಂಗ್ ಫಾರ್ಮೇಟು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ಹಾಕ್ತೀನಿ.
ವೆಯ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಫ್ರೆಂಡು ನನಗೆ ಮಾಮ್ ಟು ಬಿ ಮಾಡಿದ್ದಾಳೆ, ಅದ್ರದ್ದು ಲಾಗ್ ಬರುತ್ತೆ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋನೇ ಬರುತ್ತೆ, ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸುಮ್ಮನೆ ನೋಡ್ತೀರಾ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವಿಡಿಯೋಸ್ನ ಮಾಡ್ತೀನಿ. ಈಗ ನನಗೆ ಸ್ವಲ್ಪ ಮಂತು 9 ಮಂತ್ಸಿಗೆ ಬಿದ್ದಿರೋದ್ರಿಂದ ನನಗೆ ಯಾವ ವೀಡಿಯೋಸ್ಗಳು ಅಷ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಮಾಡಿರೋದನ್ನೇ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಆದಷ್ಟು ಎಡಿಟ್ ಮಾಡಿ ಹಾಕ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ಬರೋರು ನೋಡೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಏನೇ ಕ್ವಾರೀಸ್ ಇದ್ರೂ ಕಮೆಂಟ್ ಮಾಡಿ. ಇದು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ, ಕರೆಕ್ಟಾಗಿ ಬಂದಿದ್ರು ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ, ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತಲೂ ಗೊತ್ತಾಗತ್ತೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.